ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಸಮಗ್ರ ಜೀವನ ಶೈಲಿ ಭಾಗವಾಗಿ ನಮ್ಮ ಹೋಮಿಯೋಪತಿಯಲ್ಲಿ ಈ ದೀರ್ಘಕಾಲದ ಕಾಯಿಲೆಗಳಿಗೆ ಪರಿಹಾರಗಳು. ಸೊ ಇದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಈ ಕಾಯಿಲೆಗಳು ಬರೋದಕ್ಕೆ ಕಾರಣ ಏನಿರ್ತದೆ ಮನಸ್ಸಿನಲ್ಲಿ ಅಂದ್ರೆ ಪ್ರತಿ ವ್ಯಕ್ತಿಗೆ ಈ ದೀರ್ಘಕಾಲಿಕ ವ್ಯಾಧಿಗಳು ಅಂದ್ರೆ ಯಾವುದೇ ದೀರ್ಘಕಾಲಿಕ ವ್ಯಾಧಿ ಅಂತ ನಾವು ಅನ್ಕೊಂತೀವಲ್ಲ, ನಾವು ಹೋಮಿಯೋಪತಿಯಲ್ಲಿ ಅಂದ್ರೆ ಹೋಮಿಯೋಪತಿ ಸಿದ್ಧಾಂತ ಪರವಾಗಿ ಅರ್ಥ ಮಾಡಿಕೊಡಿದ್ರೆ ಅದು ವಿಚಿತ್ರವಾಗಿರುತ್ತೆ. ಅಂದ್ರೆ ನಾವು ನಮ್ಮ ಅಲೋಪತಿ ಸಿಸ್ಟಮು, ಇಂಗ್ಲಿಷ್ ಮೆಡಿಸನ್, ಈ ನವೀನ ಈ ವೈದ್ಯಕೀಯ ಏನಿದೆಯೋ ಅದು ಹೇಳುವಂತ ಡೆಫಿನೇಷನ್, ಅದು ಹೇಳುವಂತ ನಿರ್ವಚನ ಅದು ವಿಭಿನ್ನವಾಗಿರುತ್ತೆ. ಸೊ ನಿಜಾಂಶ ಹೋಮಿಯೋಪತಿ ಪ್ರಕಾರ ನಾವು ತಿಳ್ಕೊಂಡ್ರೆ ಅವಾಗ ಅರ್ಥ ಆಗತ್ತೆ ಹೇಳ್ಬೇಕಂದ್ರೆ. ಅಂದ್ರೆ ಈ ದೀರ್ಘಕಾಲಿಕ ವ್ಯಾಧಿಗಳು, ಅದಕ್ಕೆ ಮುಂದೆ ಇನ್ನೊಂದು ವ್ಯಾಧಿಗಳು ಸ್ವಲ್ಪ ಕಾಲಿಕ ವ್ಯಾಧಿಗಳು. ಯಾವುದೇ ಒಂದು ನೆಗಡಿ ಬಂದ್ರೆ, ಒಂದು ಕೆಮ್ಮು, ಶೀತ, ಇಲ್ಲಾಂದ್ರೆ ಒಂದು ಜ್ವರ ಅಲ್ವಾ, ಸೊ ಇಂಥದೆಲ್ಲ, ಒಂದು ತಲೆನೋವು ಬಂತು, ಸೊ ಇಂಥದೆಲ್ಲ ಯಾವುದೇ ಬಂದಿರುವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಯಾವುದೋ ಒಂದು ವಿಷಪೂರಿತ ಮೆಡಿಸಿನ್ ಅಂದ್ರೆ ಹೇಳ್ಬೇಕಂದ್ರೆ ಪದೇ ಪದೇ ಮೆಡಿಸಿನ್ ತಗೊಂಡೋದು. ಈಗ ಜ್ವರ ಬಂದಿದ್ರೆ ಪ್ರತಿ ಸರಿ ಒಂದು ಕೋಸಿನ್ ತಗೊಂಡೋದು, ಇಲ್ಲಾಂದ್ರೆ ಒಂದು ಯಾವುದೋ ಇನ್ನೊಂದು ಡೋಲೋ 600 ಈ ತರ ಒಂದು ಹೇಳ್ಬೇಕಂದ್ರೆ ತೀವ್ರವಾದ ಮೆಡಿಸಿನ್. ಅದು ಹೇಳ್ಬೇಕಂದ್ರೆ ಇಂಟೆನ್ಸಿಟಿ ಜಾಸ್ತಿ ಇರುವಂತ ಮೆಡಿಸಿನ್, ಡೋಸೇಜ್ ಜಾಸ್ತಿ ಅದು. ಸೊ ಅಂತ ಮೆಡಿಸಿನ್ ತಗೊಳ್ಳುವಾಗ ನಮ್ಮ ದೇಹ ಮೇಲೆ ಅದೊಂಥರ ಬೇರೆ ಪರಿಣಾಮ ತೋರಿಸ್ತದೆ. ಆ ಬೇರೆ ಪರಿಣಾಮಗಳಿಂದ ಏನಾಗುತ್ತಂದ್ರೆ ಈ ಸ್ವಲ್ಪ ಕಾಲಿಕ ವ್ಯಾಧಿಗಳು ದೀರ್ಘಕಾಲಿಕ ವ್ಯಾಧಿಗಳಾಗಿ ಪರಿವರ್ತನೆಗೊಳಿಸ್ಕೊತದೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಆ ಅವಕಾಶ ನಾವು ಯಾವಾಗ ಕೊಡಬಾರದು. ಈ ಸ್ವಲ್ಪ ಕಾಲಿಕ ವ್ಯಾಧಿಗಳಿಗೆ ಏನೇ ಒಂದು ಪರಿಹಾರ ನಿಮ್ಗೆ ಗೊತ್ತಿರುವಂಥದ್ದು ಆಯುರ್ವೇದದಲ್ಲಿ, ಇಲ್ಲ ಮನೆ ಮದ್ದು ಆಗಿ, ಇನ್ನಿಲ್ಲ ಅಂದ್ರೆ ಈ ಹೋಮಿಯೋಪತಿ ಆಗಿ, ಸೊ ಇಂಥ ಮೆಡಿಸಿನ್ ಸಿಸ್ಟಮ್ ಅಲ್ಲಿ, ಇಂಥ ವೈದ್ಯಕೀಯ ಪದ್ಧತಿಯಲ್ಲಿ ನಾವು ಅದಕ್ಕೆ ಪರಿಹಾರ ತಗೊಂಡು ಅದನ್ನು ಪರಿಹಾರ ಮಾಡ್ಕೊಂಡಿದ್ರೆ ಒಳ್ಳೇದು. ಅದನ್ನು ಬಿಟ್ಬಿಟ್ಟು ನಾವು ಯಾವುದೇ ಒಂದು ಅಂದ್ರೆ ಸ್ಟ್ರಾಂಗ್ ಮೆಡಿಸನ್, ಒಂದು ಇಂಗ್ಲಿಷ್ ಮೆಡಿಸನ್ ಅಂದ್ರೆ ವೇಗವಂತವಾಗಿ ನಾವು ಕಡಿಮೆ ಮಾಡ್ಕೋಬೇಕಂತ ಆಸಕ್ತಿಯಿಂದ ಆಸೆ ಪಟ್ಟು ನಾವು ಅಲ್ಲಿ ಒಂದು ಸ್ಟ್ರಾಂಗ್ ಮೆಡಿಸನ್ ತಗೊಳಕ್ ಹೋದ್ರೆ ಅದೇನಾಗತ್ತೆ, ನಿಧಾನವಾಗಿ ಅಂದ್ರೆ ದೀರ್ಘಕಾಲ ತಗೊಂತ ಹೋದ್ರೆ ಸೊ ಖಂಡಿತವಾಗಿ ಏನಾಗತ್ತೆ, ಅದು ದೀರ್ಘಕಾಲ ವ್ಯಾಧಿಗೆ ಆಗಿ ಅಂದ್ರೆ ಇನ್ನೊಂದು ಆಯಾಸ ಅಂದ್ರೆ ಒಂಥರ ಆಸ್ಮಾ ಆಗೋದು, ಇಲ್ಲಾಂದ್ರೆ ಇನ್ನೊಂದು ಯಾವ್ದನ ಒಂದು ಅವಯವ ಉಂಟಾಗೋದು, ಇಂತ ಆಗ್ತಾ ಇರ್ತದೆ ಸ್ನೇಹಿತರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಈ ದೀರ್ಘಕಾಲಿಕ ವ್ಯಾಧಿಗಳ ಬಗ್ಗೆ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ, ದೀರ್ಘಕಾಲಿಕ ವ್ಯಾಧಿಗಳು ಬರೋದಕ್ಕೆ ನಮ್ಮ ದೇಹಕ್ಕೆ ಎಲ್ಲಾ ದೀರ್ಘಕಾಲಿಕ ವ್ಯಾಧಿಗಳು ಯಾವುದೇ ಇರ್ಲಿ, ಈಗ ಹೃದಯ ತೊಂದರೆಗಳಾಗ್ಲಿ, ಸ್ಟ್ರೋಕ್ ಆಗ್ಲಿ, ಶ್ವಾಸಕೋಶ ಕ್ಯಾನ್ಸರ್ ಆಗ್ಲಿ, ಇಲ್ಲ ಅಂದ್ರೆ ಈ ಖಿನ್ನತೆ ಭಾವನಾ, ಒಂಥರ ಡಿಪ್ರೆಷನ್ ಹೆಚ್ಚಾಗಿ ಸಮಯ ಇರೋದು, ಆಮೇಲೆ ಟೈಪ್ 2 ಡಯಾಬಿಟೀಸು, ಸಂಧಿವಾತ, ಆರ್ಥರೈಟಿಸ್ ಇರೋದು, ಸೊ ಈ ತರ. ಸೊ ಇನ್ನು ನೋಡ್ತಾ ಹೋದ್ರೆ ಉಬ್ಬಸ ಅಂದ್ರೆ ಆಸ್ಮಾ, ಇಂಥ ದೀರ್ಘಕಾಲ ವ್ಯಾಧಿಗಳು. ಈ ದೀರ್ಘಕಾಲ ಪ್ರತಿರೋಧಕ ಈ ಶ್ವಾಸಕೋಶ ಕಾಯಿಲೆಗಳು, ದೀರ್ಘಕಾಲ ಮೂತ್ರಪಿಂಡ ಕಾಯಿಲೆಗಳು, ಆಮೇಲೆ ನಾವು ಇನ್ನು ನೋಡ್ತಾ ಇರ್ತೀವಿ ಅಂದ್ರೆ ನಮ್ಮ ಹೊಟ್ಟೆಗೆ ಸಂಬಂಧಿತ ಗರ್ಭಕೋಶ ಅದೇ ಮಹಿಳೆಯರಿಗೆ, ಎಸ್ಪೆಷಲಿ ಮಹಿಳೆಯರಿಗೆ ಈ ಗರ್ಭಕೋಶ ವ್ಯಾಧಿಗಳು, ಇವೆಲ್ಲಾನು ಈ ದೀರ್ಘಕಾಲ ನಮ್ಮ ದೇಹದಲ್ಲಿ ನಮ್ಗೆ ತುಂಬಾ ನೋವು ಕೊಡ್ತಾ ಇರ್ತದೆ. ಸೊ ಅದರಿಂದ ನಾವು ಅದನ್ನು ವಾಸಿ ಮಾಡ್ಕೊಡಕ್ಕೆ ಎಷ್ಟೋ ಪ್ರಯತ್ನಗಳು ನಾವು ಮಾಡ್ತಾ ಇರ್ತೀವಿ ಖಂಡಿತವಾಗಿ ಅಲ್ವಾ. ಸೊ ಇನ್ನೊಂದು ಏನಂದ್ರೆ, ಸೊ ನಾವು ಸ್ವಲ್ಪ ನೋಡೋಕೆ ಪ್ರಯತ್ನ ಮಾಡಿದ್ವಿ, ಈ ದೀರ್ಘಕಾಲಿಕ ವ್ಯಾಧಿಗಳು ಬರೋದಕ್ಕೆ ಕಾರಣ ನೋಡೋಕೆ ಪ್ರಯತ್ನ ಮಾಡಿದ್ರೆ, ನಾವು ಯಾವುದೇ ಒಂದು ಆಹಾರ ತಿಂತೀವಿ, ಆಹಾರ ಸೇವನೆ ಮಾಡ್ತೀವಿ ಅಂದ್ರೆ ಆಹಾರ ಸೇವನದಿಂದನೂ ಇಂಥ ದೀರ್ಘಕಾಲಿಕ ವ್ಯಾಧಿಗಳು ಬರೋಂಥ ಅವಕಾಶ ಇರುತ್ತೆ. ಅಂದ್ರೆ ಅಲ್ಲಿ ವಾತ ಪಿತ್ತ ಕಫ ಈ ದೋಷದಿಂದ. ಇನ್ನು ನೋಡ್ತಾ ಹೋದ್ರೆ ನಾವು ಯಾವುದೇ ಒಂದು ವಾತಾವರಣ ಪರಿಸ್ಥಿತಿಗಳು ಅಂದ್ರೆ ಈ ಕ್ಲೈಮೇಟ್ ಚೇಂಜಸ್ ಇಂದನೂ ಬರ್ತಾ ಇರ್ತದೆ. ಆಮೇಲೆ ಇನ್ ಸ್ವಲ್ಪ ನೋಡಿದ್ರೆ ನಾವು ಆಚೆ ಕಡೆ ಹೋಟೆಲ್ ಇದರಲ್ಲಿ ಎಲ್ಲ ಕಡೆ ಅಂದ್ರೆ ಆಚೆ ಕಡೆ ಭೋಜನ ಮಾಡೋದು, ಆಚೆ ಕಡೆ ಆಹಾರ ತಗೊಂಡೋದು, ಸೊ ಅದರಿಂದನೂ ಖಂಡಿತವಾಗಿ ಆಗ್ತಾ ಇರ್ತದೆ. ಸೊ ಈ ರೀತಿಯಲ್ಲಿ ಇನ್ ಸ್ವಲ್ಪ ದೀರ್ಘಕಾಲ ವ್ಯಾಧಿಗಳು ಹೆಂಗ್ ಬರುತ್ತಂದ್ರೆ ಪೋಷಕಾಂಶಗಳ ಕೊರತೆ ಸ್ನೇಹಿತರೆ. ಈಗ ಯಾರೇ ಒಂದು ಬಡವರು ಏನ್ ಮಾಡ್ತಾರೆ, ಪೋಷಕಾಂಶಗಳು ಅವ್ರಿಗೆ ಅಂತ ಆಹಾರ ಸಿಗೋದಿಲ್ಲ, ಅಂತ ಆಹಾರ ಅವರು ಸೇವನೆ ಮಾಡಕ್ಕೆ, ಖರ್ಚು ಮಾಡಕ್ಕೆ ಅವ್ರ ಹತ್ರ ಸಾಮರ್ಥ್ಯ ಇಲ್ಲ. ಅಂತವ್ರಿಗೂ ಈ ದೀರ್ಘಕಾಲಿಕ ವ್ಯಾಧಿಗಳು ಬರುವಂತ ಅವಕಾಶ ಹೆಚ್ಚಾಗಿರುತ್ತೆ. ಇನ್ನು ಧನಿಕರು ನೋಡಿದ್ರೆ ಧನಿಕರಿಗೂ ಈ ದೀರ್ಘಕಾಲಿಕ ವ್ಯಾಧಿಗಳು ಬರ್ತದೆ ಖಂಡಿತವಾಗಿ. ಹೇಗೆ ಬರುತ್ತಂದ್ರೆ ಅವರು ದೇಹ ಪರಿಶ್ರಮ ಯಾವುದೇ ರೀತಿಯಲ್ಲಿ ಇರಲ್ಲ. ಇನ್ನು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಾಗಿ ಊಟ ಸೇವನೆ ಮಾಡ್ತಾರೆ. ಆ ಊಟನೂ ಅಷ್ಟೇ, ಅದು ತುಂಬಾ ಬಲವಾದ ಊಟ,
ಹೇಳ್ಬೇಕಂದ್ರೆ ಇನ್ನು ಹೆಚ್ಚಾಗಿ ಪ್ರೋಟೀನ್ಸು, ಹೆಚ್ಚಾಗಿ ಹೇಳ್ಬೇಕಂದ್ರೆ ಒಂದು ಪಿಂಡಿ ಪದಾರ್ಥಗಳು, ಕಾರ್ಬೋಹೈಡ್ರೇಟ್ಸು, ಏನ್ ಬೇಕಂದ್ರೆ ಅದು ಒಂದು ವಿಂದು ಭೋಜನ. ಅಂದ್ರೆ ಅವರು ಎಷ್ಟೋ ಮದುವೆಗಳಿಗೆ ಅಟೆಂಡ್ ಆಗೋದು, ಇಲ್ಲಾಂದ್ರೆ ಯಾವುದೋ ಫಂಕ್ಷನ್ಸ್ ಅಲ್ಲಿ ತೊಡಗಿಸ್ಕೊಳ್ಳೋದು, ಇಂಥದ್ರಿಂದ ಏನಾಗ್ತದೆ, ಅವ್ರು ತಗೊಂಡು ಆಹಾರ ತುಂಬಾ ಬಲವಾಗಿರುತ್ತೆ, ಹೆಚ್ಚಾಗಿ ಪ್ರೋಟೀನ್ಗಳು ಎಲ್ಲ ತುಂಬುತ್ತಾರೆ, ದೇಹಕ್ಕೆ ಅದು ತುಂಬುತ್ತಾರೆ. ಆದ್ರೆ ಅದಾದ್ಮೇಲೆ ದೇಹ ಪರಿಶ್ರಮ ಇಲ್ಲ, ಕುಳಿತುಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ತರ ಇರ್ತದೆ. ಅವಾಗ ಅವ್ರಿಗೆ ತೊಂದರೆಗಳಾಗ್ತದೆ. ಎಂತ ತೊಂದರೆಗಳಾಗ್ತದೆ ಅಂದ್ರೆ ಸ್ಥೂಲಕಾಯ ಹೆಚ್ಚಾಗತ್ತೆ. ಸ್ಥೂಲಕಾಯ ಹೆಚ್ಚು ಆಗುವಾಗ, ಆ ಸ್ಥೂಲಕಾಯ ಹೆಚ್ಚು ಆಗಿದ ಮೇಲೆ ಅದನ್ನು ಆಚೆ ಕಡೆ ಕಲಿಸ್ಬೇಕಂದ್ರೆ ನೋಡಿ ಏನಾಗತ್ತೆ, ಈ ಸ್ಥೂಲಕಾಯ ಹೆಚ್ಚಾಗಿ ಸ್ಥೂಲಕಾಯ ಅನ್ನೋದು ಅಂದ್ರೆ ಒಬಿಸಿಟಿ ಹೆಚ್ಚಾಗುವಾಗ ಅದು ಖಂಡಿತವಾಗಿ ದೇಹದ ಮೇಲೆ ಯಾವ ತರ ಪರಿಣಾಮ ತೋರಿಸ್ತದೆ ಅಂದ್ರೆ ಈ ಮಲಳ ಅಂದ್ರೆ ಪೈಲ್ಸ್ ಬರುತ್ತೆ, ಮೂಲವ್ಯಾಧಿಗಳು ಬರುತ್ತೆ, ಮೂಲವ್ಯಾಧಿ, ಪಿಸ್ತುಲ ಇಂಥದ್ದೆಲ್ಲ ಬರ್ತಾ ಇರ್ತದೆ ಸ್ನೇಹಿತರೆ. ಆಮೇಲೆ ಇನ್ನು ನಾವು ನೋಡ್ತಾ ಇರ್ತೀವಿ ನಮ್ಮ ಅಂದ್ರೆ ಚರ್ಮದ ಮೇಲೆ ನಾವು ಒಂಥರ ಚಿಕ್ಕ ಚಿಕ್ಕ ಪಿಂಪಲ್ಸ್ ತರ, ಗುಳ್ಳೆಗಳ ತರ ಬರ್ತಾ ಇರ್ತದೆ ನೋಡಿ. ಇವೆಲ್ಲದಕ್ಕೂ ಕಾರಣ ಏನಂದ್ರೆ ನಮ್ಮ ದೇಹದಲ್ಲಿ ಈಗಾಗ್ಲೇ ಏನಾಗಿದೆ, ನಮ್ಮ ದೇಹ ಒಳಗಡೆ ಹೆಚ್ಚು ಆ ಟಾಕ್ಸಿನ್ಸ್ ಇರ್ಲಿ, ಅಂದ್ರೆ ರಕ್ತ ಒಳಗಡೆ ಟಾಕ್ಸಿನ್ಸ್ ಇರ್ಲಿ, ಚರ್ಮದ ಮೇಲೆ ಅದೊಂದು ಪಿಂಪಲ್ಸ್ ತರ, ಗುಳ್ಳೆಗಳ ತರ ಬರೋದು ಕಾರಣ ಆಗ್ತಾ ಇರ್ತದೆ ಸ್ನೇಹಿತರೆ. ಅಂದ್ರೆ ಏನಾಗತ್ತೆ ಅಂದ್ರೆ ಒಂದು ವ್ಯಾಧಿ, ಒಂದು ಸ್ಥೂಲಕಾಯ ಬಂದಿದ್ದು ಇಟ್ಕೊಳ್ಳಿ. ಸ್ಥೂಲಕಾಯ ಬರುವಾಗ ಏನಾಗುತ್ತೆ, ಆ ಸ್ಥೂಲಕಾಯನು ಅಂದ್ರೆ ಒಬೆಸಿಟಿಯನ್ನು ಅದನ್ನು ಹೋರಾಡಕ್ಕೆ ನಿಮ್ಮ ದೇಹ ಅದ್ರ ಮೇಲೆ ಹೋರಾಡ್ತಾ ಇರ್ತದೆ, ಅದನ್ನು ಅಂದ್ರೆ ಅದನ್ನು ತೊಲಗಿಸಕ್ಕೆ ಹೋರಾಡ್ತಾ ಇರ್ತದೆ. ಆ ಹೋರಾಡೋ ಸಮಯದಲ್ಲಿ ಸ್ವಲ್ಪ ಕಣಗಳು ಸತ್ತೋಗ್ತದೆ, ಸ್ವಲ್ಪ ಜೀವ ಕಣಗಳು ಸತ್ತೋಗ್ತದೆ. ಸತ್ತೋಗಿರೋ ಜೀವ ಕಣಗಳು ದೇಹ ಏನ್ ಮಾಡುತ್ತೆ ಅಂದ್ರೆ ಚರ್ಮದ ಮೇಲೆ ಕಲಿಸ್ತದೆ. ಚರ್ಮದ ಮೇಲೆ ಯಾವ ರೂಪದಲ್ಲಿ ಕಲಿಸ್ತದೆ ಅಂದ್ರೆ ಖಂಡಿತವಾಗಿ ಈ ಪಿಂಪಲ್ಸ್ ತರ, ಅಂದ್ರೆ ಗುಳ್ಳೆಗಳ ತರ ಕಲಿಸ್ತದೆ. ಕಲಿಸಿ ಆ ತರನು ಅದು ತೊಲಗಿಸ್ಕೊತಾ ಇರ್ತದೆ. ಅಂದ್ರೆ ನೋಡಿ ಎಷ್ಟು ವ್ಯವಸ್ಥೆ ಇದೆ ಅಂದ್ರೆ ನಮ್ಮ ಒಳಗಡೆ, ನಮ್ಮ ಯಾವುದೇ ಒಂದು ವ್ಯಾಧಿ ಇದ್ರೆ ಆ ವ್ಯಾಧಿನ ತೊಲಗಿಸಕ್ಕೆ ದೇಹ ಒಳಗಡೆ ಹೋರಾಟ ಆಗ್ತಾ ಇರ್ತದೆ ಸ್ನೇಹಿತರೆ. ಅದು ಸ್ವಂತ ಹೋರಾಟ ಆಗ್ತಾ ಇರ್ತದೆ, ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ತೀವಿ ನಾವು. ಅವಾಗ ಸ್ವಲ್ಪ ಕಣಗಳು ಸತ್ತೋಗ್ಬೋದು, ಅವೆಲ್ಲಾನು ಮತ್ತೆ ದೇಹದ ಮೇಲೆ ಒಂದು ಗುಳ್ಳೆಗಳ ತರ ಈ ತರ ಕಲ್ಸೋದಂದ್ರೆ ಇದೆಲ್ಲ ಜೀವಕಣಗಳು, ಸತ್ತೋಗಿರೋ ಜೀವಕಣಗಳು. ಇನ್ನು ಹೇಳ್ಬೇಕಂದ್ರೆ ನಮ್ಮ ಪ್ರಾಣಮಯ ಕೋಶ ವಿಸರ್ಜನ, ಒಂದು ಪ್ರಾಣಮಯ ಕೋಶ ಇದೆಯಲ್ಲ ನಮ್ಮ ಒಳಗಡೆ, ಪ್ರಾಣಮಯ ಕೋಶ ಮಲ ವಿಸರ್ಜನವೇ ಇಂಥ ವ್ಯಾಧಿಗಳು ನಮ್ಗೆ ಕಾಣಿಸ್ತಾ ಇರೋಂಥ ಈ ಕುರುಪುಗಳು, ಗಜ್ಜಿ ಮತ್ತೆ ತಾಮರ, ಇದೆಲ್ಲ ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಏನಂದ್ರೆ ನಮ್ಮ ಒಳಗಡೆ ಇರುವಂತ ಈ ದೀರ್ಘಕಾಲಿಕ ಈ ವ್ಯಾಧಿಗಳನ್ನು ತೊಲಗಿಸುವಾಗ ಇಂಥದೆಲ್ಲ ನಮ್ಮ ದೇಹದ ಮೇಲೆ ಪರಿಣಾಮ ತೋರಿಸ್ತಾ ಇರ್ತದೆ. ಸೊ ಉದಾಹರಣೆಗೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ತರ ಬಂತಲ್ಲ, ಅಂದ್ರೆ ಚರ್ಮದ ಮೇಲೆ ಏನೇನೋ ಕುರುಬುಗಳು ಬಂತು, ಒಂಥರ ಗುಳ್ಳೆಗಳು ಬಂತಲ್ಲ, ಹೀಗೆ ಯಾಕೆ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಚರ್ಮದ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಡ್ತೀವಿ ಅಲ್ವಾ, ಡೆರ್ಮಟಾಲಜಿಸ್ಟ್ ಹತ್ರ ಹೋಗ್ತೀವಿ. ಡೆರ್ಮಟಾಲಜಿಸ್ಟ್ ಹತ್ರ ಹೋಗಿದ್ರೆ ಅವ್ರು ಏನ್ ಮಾಡ್ತಾರೆ, ಒಂದು ತೀವ್ರವಾದ ಮೆಡಿಸಿನ್ ಕೊಟ್ಬಿಡ್ತಾರೆ ನೋಡಿ. ಆಕ್ಚುಲಿ ನಮ್ಮ ದೇಹನೇ ಇದೆಲ್ಲ ಮಾಡ್ತಾ ಇರೋದು. ನಮ್ಮ ಕುರುಪುಗಳು, ಪಿಂಪಲ್ಸ್ ಎಲ್ಲ ಬರ್ತಾ ಇದೆ, ಗುಳ್ಳೆಗಳು ಬರ್ತಾ ಇದೆ, ತಾಮರ ತರ ಬರ್ತಾ ಇದೆ, ಗಜ್ಜಿ ತರ, ಇಲ್ಲಾಂದ್ರೆ ಕುರುಪು ತರ ಇದೆಲ್ಲ ಬರ್ತಾ ಇದೆ ಚರ್ಮದ ಮೇಲೆ ಅಂದ್ರೆ ಒಳಗಡೆ ಆಗ್ತಾ ಇರೋಂಥ ಪ್ರಕ್ರಿಯೆ. ಏನ್ ಪ್ರಕ್ರಿಯೆ ಅದು ಅಂದ್ರೆ ಒಳಗಡೆ ಇರುವಂತ ಈ ಪ್ರಾಣಮಯ ಕೋಶ ಆದ್ರೂ ವಿಸರ್ಜನೆ, ಅದೆಲ್ಲ ಹೇಳ್ಬೇಕಂದ್ರೆ ಆ ಆ ಹೋರಾಟ ಮಾಡುವಾಗ ಅಲ್ಲಿ ಆಗ್ತಾ ಇರುವಂತ ಜೀವಕಣಗಳು ಸತ್ತೋಗಿರೋದು ಅದು ಆಚೆ ಕಡೆ ಕಲಿಸೋದು ಒಂದು ಪ್ರಕ್ರಿಯೆ. ಯಾವುದಕ್ಕೆ, ದೇಹಕ್ಕಿರೋದು, ನಮ್ಮ ದೇಹಕ್ಕೆ ಇರುವಂತ ವ್ಯವಸ್ಥೆಗೆ ಇರುವಂತ ಪ್ರಕ್ರಿಯೆ. ಆದ್ರೆ ಈಗ ಏನಾಗ್ತದೆ, ಈ ಚರ್ಮ ವ್ಯಾಧಿಗೆ ನೇರವಾಗಿ ಹೋಗಿ ನಾವು ಡೆರ್ಮಟಾಲಜಿಸ್ಟ್ ಹತ್ರ ಹೋದ್ರೆ ಅವ್ರು ಕೊಡುವಂತ ಮೆಡಿಸಿನ್ ಇಂದ ಏನು ಶುರು ಆಗತ್ತಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಉಬ್ಬಸ ಶುರು ಆಗತ್ತೆ. ಉಬ್ಬಸ ಅಂದ್ರೆ ಏನು, ಅದೇ ಆಯಾಸ, ಅಂದ್ರೆ ಆಸ್ಮಾ ಶುರು ಆಗ್ಬಿಡ್ತದೆ ನೋಡಿ. ಎಷ್ಟು ಯಾವ ತರ ಇದೆಯೋ ಅದು. ಈ ಆಸ್ಮಾ ಶುರು ಆಗ್ಬಿಟ್ರೆ ಅದು ದೀರ್ಘಕಾಲಿಕ ವ್ಯಾಧಿಯಾಗಿ ನಿಮ್ ಜೊತೆಗೆ ಇರುತ್ತೆ ಅಲ್ವಾ. ನೀವು ಮತ್ತೆ ಅದಕ್ಕೂ ಇನ್ನು ಏನಾದ್ರು ಬೇರೆ ಮೆಡಿಸಿನ್ ಅದು ತಗೊಂಡೋಗ್ ಹೋದ್ರೆ, ಯಾವುದೇ ನಮ್ಮ ಹೋಮಿಯೋಪತಿ ಆದ್ರೆ ಪರವಾಗಿಲ್ಲ. ಹೋಮಿಯೋಪತಿ ಅನ್ನೋದು ಸಾರೂಪ್ಯ ಮೆಡಿಸಿನ್, ಅದು ಸಾರೂಪ್ಯ ಸೌಮ್ಯದ ಒಂದು ಮೆಡಿಸಿನ್ ಅದು ಹೇಳ್ಬೇಕಂದ್ರೆ. ಅಂಥದ್ದು ನಾವು ತಗೊಂಡಿದ್ರೆ ಏನ್ ತೊಂದರೆಗಳಾಗಲ್ಲ. ಆದ್ರೆ ಯಾವುದೇ ವಿಷಪೂರಿತ ಮೆಡಿಸಿನ್ ತಗೊಂಡು ಅದ್ರ ಮತ್ತೆ ಪರಿಹಾರ ಮಾಡ್ಕೊಂಡು ನೀವು ಹೋದ್ರೆ ಇನ್ನು ಬೇರೆ ಬೇರೆ ಕೆಟ್ಟ ಪ್ರಭಾವಗಳು, ಕೆಟ್ಟ ಪರಿಣಾಮಗಳು ನಿಮ್ಮ ದೇಹದಲ್ಲಿ ನೋಡ್ಬೇಕಂತ ಸ್ಥಿತಿ ಬರುತ್ತೆ. ಅವಾಗ ನೀವು ಅನುಭವಿಸ್ಬೇಕಾಗತ್ತೆ. ಅದಿನ್ನು ದೀರ್ಘಕಾಲ ಭಯಾನಕರ ವ್ಯಾಧಿಲಾಗಿ ಪರಿವರ್ತನೆಗೊಳಿಸುವಂತ ಅವಕಾಶ ಹೆಚ್ಚಾಗಿದೆ. ಅದಕ್ಕೆ ಇದು ಗಮನ ಇಟ್ಕೊಂಡು ನಾವು ಯಾವುದೇ ಒಂದು ಲಕ್ಷಣಗಳು ನಮ್ಮ ದೇಹದಲ್ಲಿ ನಾವು ಕಾಣಿಸ್ಕೊಂತಾ ಇದೀವಿ ಅಂತಂದ್ರೆ ಅದು ಆಹಾರದಿಂದ ಇರಲಿ, ವಾತಾವರಣದಿಂದ ಇಲ್ಲ, ದೀರ್ಘಕಾಲಿಕ ಒಂದು ಯಾವುದೇ ಒಂದು ಮೆಡಿಸಿನ್ ತಗೋತಾ ಇದ್ರೆ ಅದರಿಂದ ಅಡ್ಡಪರಿಣಾಮಗಳಾಗ್ಲಿ ಯಾವುದೇ ಆಗ್ಲಿ. ಸೊ ನಿಮ್ಗೆ ಬರುವಂತ ಕಾಯಿಲೆಗಳು ದೀರ್ಘಕಾಲಿಕ ನಿಮ್ ಜೊತೆಗೆ ಇದೆ ಅಂದ್ರೆ ಆ ವ್ಯಾಧಿಗಳಿಗೆ ಅಂತ ಲಕ್ಷಣಗಳು ಕಂಡುಹಿಡಿದು ಅದು ಪ್ರಕಾರ ನೀವು ಒಂದು ಯಾವುದೇ ಒಂದು ಹೋಮಿಯೋಪತಿಯಲ್ಲಿ ಇಂಥ ಅದ್ಭುತವಾದ ವೈದ್ಯಕೀಯ ಪದ್ಧತಿ
ಪದ್ಧತಿಯಲ್ಲಿ ಸಾರೂಪ್ಯ ಮೆಡಿಸಿನ್ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಸೇವನೆ ಮಾಡ್ತಾ ಹೋದ್ರೆ ನಿಧಾನವಾಗಿ ಆಗ್ಬೋದು. ನಿಧಾನವಾಗಿ ಎರಡು ವರ್ಷ ಆಗಲಿ 1 ವರ್ಷ ಆಗಲಿ ಆ ವ್ಯಾಧಿ ನಿಮ್ಮಿಂದ ತೊಲಗಿಸೋಕೆ ಅವಕಾಶ ಅದ್ಭುತವಾಗಿದೆ. ಅದನ್ನು ಬಿಟ್ಟು ನಾವು ಯಾವುದೇ ರೀತಿಯಲ್ಲಿ ಇವತ್ತು ನಾವು ಒಂದು ಗೋಲಿ ಹಾಕೊಂಡಿದ್ವಿ, ನಾಳೆ ಬೆಳಗ್ಗೆಲ್ಲ ಸರಿಯಾಗ್ಬೇಕು, ಇದು ಕರೆಕ್ಟ್ ಅಲ್ಲ. ಈ ತರ ನಾವು ಮಾಡ್ಕೊಳಕ್ ಹೋದ್ರೆ ಅದರಿಂದ ನಾನು ಹೇಳ್ತಾ ಇದ್ದೀನಲ್ಲ, ಅಡ್ಡಪರಿಣಾಮ ಹೆಚ್ಚಾಗ್ತದೆ. ಅದನ್ನೇ ಒಂದು ದೀರ್ಘಕಾಲ ವ್ಯಾಧಿಯಾಗಿ ಉಂಟಾಗುವಂತ ಅವಕಾಶ ನಿಮ್ಮ ದೇಹಕ್ಕೆ ಅದು ಖಂಡಿತವಾಗಿದೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೋಬೇಕು ನಾವು. ನೋಡಿ, ಸೊ ಇನ್ನು ನಾವು ನೋಡ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗೋದೆ ಅಂದ್ರೆ, ಈಗ ನೋಡಿ ಈ ಪಿಸ್ತುಲ ಬರುತ್ತೆ, ಇಲ್ಲಾಂದ್ರೆ ಪೈಲ್ಸ್ ಬರುತ್ತೆ. ಇದು ನಾವು ಶಸ್ತ್ರಚಿಕಿತ್ಸೆ ಮಾಡಿ ನಾವು ತೊಲಗಿಸೋಕೆ ಪ್ರಯತ್ನ ಮಾಡ್ತೀವಿ ಅಲ್ವಾ. ಸೊ ಅವಾಗ ಏನಾಗುತ್ತೆ ಗೊತ್ತಾ, ಮತ್ತೆ ನಿಮಗೆ ಇದು ಹೋಗಿ ಏನಾಗುತ್ತೆ, ಒಂದು ನಮ್ಮ ಶ್ವಾಸಕೋಶಗಳ ವ್ಯಾಧಿಯಾಗಿ ಟರ್ನ್ ಆಗ್ಬಿಡ್ತದೆ. ಇನ್ನು ಹೇಳ್ಬೇಕಂದ್ರೆ ಒಂದು ಕ್ಯಾನ್ಸರ್ ವ್ಯಾಧಿಯಾಗಿ ಬರೋದು ಸ್ನೇಹಿತರೆ. ಕ್ಯಾನ್ಸರ್ ವ್ಯಾಧಿ ಬರುವಂತನೂ ಚಾನ್ಸ್ ಇದೆ. ಈ ತರ ಆಗ್ತಾ ಇರ್ತದೆ. ಆಮೇಲೆ ನಾವು ಯಾವುದೇ ಒಂದು ಈ ಚಿಕ್ಕ ಪಿಂಪಲ್ಸ್ ಇದೆಲ್ಲ ಬರ್ತದಲ್ಲ ದೇಹದ ಮೇಲೆ, ಅದನ್ನೇನ್ ಮಾಡ್ತೀವಿ, ಸ್ವಲ್ಪ ಹೀಟ್ ಹಚ್ಚಿ, ಸ್ವಲ್ಪ ಅಂದ್ರೆ ಬೆಚ್ಚವಾಗಿ ಹೀಟ್ ಹಚ್ತೀವಿ, ಹಚ್ಚಿ ಅದನ್ನು ತೊಲಗಿಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದರಿಂದ ಏನಾಗುತ್ತೆ ಗೊತ್ತಾ, ಆ ತರ ತೊಲಗಿಸಕ್ಕೆ ಪ್ರಯತ್ನ ಮಾಡುವಾಗ ಅಂದ್ರೆ ನೇರವಾಗಿ ಪ್ರತ್ಯಕ್ಷವಾಗಿ ಆ ಪಿಂಪಲ್ಸ್ನು ಚರ್ಮದ ಮೇಲೆ ತೊಲಗಿಸಕ್ಕೆ ಒಂದು ಹೀಟ್ ಹಚ್ಚೋದು, ಇದು ಒಂದು ನಮ್ಮ ಈ ತಗೊಂಡು ಕೂದಲಿಂದ ಕಟ್ ಮಾಡೋದು ಏನೋ ಪ್ರಯತ್ನ ಮಾಡ್ತಾ ಇರ್ತಾರೆ ನೋಡಿ. ಸೊ ಅಂತ ಮಾಡುವಾಗ ಏನಾಗುತ್ತೆ ಸ್ನೇಹಿತರೆ, ನಿಮ್ಮ ಇದು ನೇರವಾಗಿ ಹೋಗಿ ನಿಮ್ಮ ಹಸು ಆಗ್ತದಲ್ಲ, ನಮ್ಗೆ ಜೀರ್ಣಕ್ರಿಯೆ ಪ್ರಕ್ರಿಯೆ ಆಗ್ತದಲ್ಲ, ಅದನ್ನು ಉಂಟಾಗತ್ತೆ. ಸೊ ಈ ತರ ಅದು ಅವಾಗ ಏನಾಗುತ್ತೆ ಅಂದ್ರೆ ಅಂತ ಅವ್ರಿಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಶುರು ಆಗ್ತದೆ ಸ್ನೇಹಿತರೆ. ಗ್ಯಾಸ್ಟ್ರಿಕ್ ಟ್ರಬಲ್ ಶುರು ಆಗ್ತದೆ. ಸೊ ಈ ತರ ಯಾವಾಗ್ಲೂ ಮಾಡಬಾರದು. ಏನ್ ಮಾಡ್ಬೇಕಂದ್ರೆ, ಇಂತ ಆಗುವಾಗ ಈ ಲಕ್ಷಣಗಳು ಏನಿದೆ ಅಂತ ನೋಡ್ಕೊಂಡು ಅದಕ್ಕೆ ಸಾರೂಪ್ಯ ಮೆಡಿಸಿನ್ ನಮ್ಮ ಹೋಮಿಯೋಪತಿಯಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಅದು ಯೂಸ್ ಮಾಡ್ಕೊಂತ ಹೋದ್ರೆ ಏನಾಗತ್ತೆ, ಈ ಪೈಲ್ಸ್ ಆಗ್ಬೋದು, ಪಿಸ್ತೂಲ್ ಆಗ್ಬೋದು, ಇಂಥ ಈ ಯಾವುದೇ ಗುಳ್ಳೆಗಳಾಗ್ಬೋದು, ಪ್ರತಿ ಒಂದಕ್ಕೂ ಖಂಡಿತವಾಗಿ ಪರಿಹಾರ ಸಿಗತ್ತೆ. ಸೊ ಆ ತರ ಮಾಡ್ಕೊಂಡವಾಗ ಈ ದೀರ್ಘಕಾಲ ವ್ಯಾಧಿಗಳಿಗೆ ಸೊ ಸಂಪೂರ್ಣ ಪರಿಹಾರ, ಸಂಪೂರ್ಣ ಆರೋಗ್ಯ, ಸಂಪೂರ್ಣವಾಗಿ ತೊಲಗಿಸುವಂತ ಅವಕಾಶ ಹೋಮಿಯೋಪತಿ ಸಿಗತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೋಬೇಕು ನಾವು. ಸೊ ಯಾವುದೇ ರೀತಿಯಲ್ಲಿ ಆ ತರ ಮಾಡಬಹುಬಾರ್ದು. ಆಮೇಲೆ ಇನ್ ಸ್ವಲ್ಪ ನೋಡಿ, ಈಗ ಈ ಯಾವುದೇ ಒಂದು ರೋಗಿಗೆ ಪ್ರತ್ಯೇಕ ಲಕ್ಷಣಗಳು ಏನೇ ಇರ್ಲಿ, ಪ್ರತ್ಯೇಕ ಲಕ್ಷಣಗಳಿರ್ಲಿ, ಅದು ಪ್ರಕಾರ ನಾವೇನ್ ಮಾಡ್ತೀವಿ, ಮೆಡಿಸಿನ್ ತಗೊಳಕ್ಕೆ ಪ್ರಯತ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಉದಾಹರಣೆಗೆ ಏನಂದ್ರೆ, ಒಂದು ಮಧುಮೇಹ ವ್ಯಾಧಿ ಬಂದಿದೆ ಅಂತ ಇಟ್ಕೊಳ್ಳಿ. ಮಧುಮೇಹ ವ್ಯಾಧಿ ಬಂದಿರೋದಕ್ಕೆ ಒಬ್ಬ ಮಧುಮೇಹ ವ್ಯಾಧಿ ಅನ್ನೋದು ಇಬ್ಬರು ವ್ಯಕ್ತಿಗೆ ಬಂದ್ರೆ, ಇಬ್ಬರು ವ್ಯಕ್ತಿಯಲ್ಲಿ ಲಕ್ಷಣಗಳು ಬೇರೆ ಬೇರೆ ಇರ್ತದೆ ಅಲ್ವಾ. ಸೊ ಒಬ್ರಿಗೆ ಬಾಯಾರಿಕೆ ಆಗ್ತಾ ಇರ್ತದೆ, ಇನ್ನೊಬ್ರಿಗೆ ಹೆಚ್ಚು ಮೂತ್ರ ಹೋಗ್ತಾ ಇರ್ತದೆ ಅಲ್ವಾ. ಸೊ ಇಂಥ ಲಕ್ಷಣಗಳು ಒಬ್ರಿಗೆ ಇನ್ನೊಬ್ರಿಗೂ ವ್ಯತ್ಯಾಸ ಇರುತ್ತೆ. ಮತ್ತೆ ನಾವೇನ್ ಮಾಡ್ತೀವಿ, ಒಂದೇ ಮೆಡಿಸನ್ ಅಲ್ವಾ. ಈಗ ಅಲೋಪತಿಯಲ್ಲೇ ಅಂದ್ರೆ ನಮ್ಮ ಮಾಡರ್ನ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತೀವಿ, ತಲೆನೋವು ಬಂದ್ರೆ ಆ ತಲೆನೋವು ಯಾಕೆ ಬಂದಿದೆ, ಆ ತಲೆನೋವು ಬರುವಾಗ ನಿಮ್ಗೆ ಬೇರೆ ಬೇರೆ ಲಕ್ಷಣಗಳು ಏನಿದೆ, ನಿಮ್ಗೆ ಒತ್ತಡದಿಂದ ತಲೆನೋವು ಬಂತ, ಇಲ್ಲ ನಿಮ್ ಮಲಬದ್ಧದಿಂದ ತಲೆನೋವು ಬಂತ, ಇಲ್ಲ ನಿಮ್ಗೆ ನೆಗಡಿಯಿಂದ ತಲೆನೋವು ಬಂತ, ಶೀತ ಇಲ್ಲ ಕೆಮ್ಮಿಂದ ತಲೆನೋವು ಬರ್ತಾ ಇದೆಯಾ, ಯಾವ್ದಿಂದ ತಲೆನೋವು ಬರ್ತಾ ಇದೆ, ಯಾವ್ದಾದ್ರು ಟ್ಯೂಮರ್ ಇದೆಯಾ ಬ್ರೈನ್ ಅಲ್ಲಿ, ಅದರಿಂದ ಒಂದು ತಲೆನೋವು ಬರ್ತಾ ಇದೆಯಾ, ಇದನ್ನ ನೋಡ್ಬೇಕಲ್ಲ. ಇದು ಯಾವ್ದು ನೋಡೋದಿಲ್ಲ. ಸೊ ನೇರವಾಗಿ ಒಂದು ಪೇನ್ ಕಿಲ್ಲರ್ ಹಾಕೊಂಡು ನಾವು ನಮ್ಮ ಜೀವನ ಆತರ ಮಾಡ್ಕೊಂಡು ನಾವು ಸಾಗಿಸ್ತಾ ಇರ್ತೀವಿ. ಅದು ತಪ್ಪು. ಅದು ಆತರ ಮಾಡಕ್ ಹೋಗ್ಬಾರ್ದು. ಯಾವಾಗ್ಲೂ ನಾವು ಪೂರ್ತಿ ಅರ್ಥ ಮಾಡ್ಕೋಬೇಕು. ನೋಡಿ, ಹೋಮಿಯೋಪತಿಯಲ್ಲಿ ಪ್ರಧಾನವಾಗಿ ಟೈಮು ಅಂದ್ರೆ ಒಂದು ಸಮಯ ಒಂದು ರೋಗಿಗೆ ಕೊಡೋದು ಯಾವ್ದಕ್ಕಂದ್ರೆ, ಅವರು ಪೂರ್ತಿ ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಡಕ್ಕೆ, ಅವ್ರ ಚಟುವಟಿಕೆಗಳು, ಅವ್ರ ವೃತ್ತಿ ಬಗ್ಗೆ, ಅವ್ರ ಆಹಾರದ ಬಗ್ಗೆ, ಅವ್ರ ಜೀವನ ಶೈಲಿ ಬಗ್ಗೆ, ಅವರು ಹಿಂದೆ ಮುಂದೆ ಮತ್ತೆ ಒಂದು ತಿಂಗಳಿಂದ ಏನ್ ಮಾಡ್ತಾ ಇದ್ದಾನೆ, ಇದೆಲ್ಲ ಪ್ರತಿ ಒಂದು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ನಿಮ್ಗೆ ಅರ್ಥ ಆಗೋದು ಆ ಪೂರ್ತಿ ರೋಗಿ ಬಗ್ಗೆ ಅರ್ಥ ಆಗುತ್ತೆ. ರೋಗ ಲಕ್ಷಣಗಳಿಗೂ ಮದ್ದು ಕೊಡಬಾರ್ದು ಅಂತ ನಿನ್ನೆ ಕ್ಲಾಸಲ್ಲಿ ನಾನು ಹೇಳ್ತಾ ಬಂದೆ. ರೋಗ ಲಕ್ಷಣಗಳಿಗೂ ಯಾವುದೇ ರೀತಿಯಲ್ಲಿ ಮದ್ದು ಕೊಡಬಾರದು. ಅಂದ್ರೆ ಏನಾಗತ್ತೆ, ಅವ ತೊಂದರೆ ಆಗ್ತದೆ. ಈಗಾಗಲೇ ಹೇಳ್ಬೋದ ಪ್ರಕಾರ ಯಾವುದೇ ಒಂದು ತಲೆನೋವು ಬಂದಿದ್ರೆ ತಲೆನೋವು ನೇರವಾಗಿ ಪ್ರತ್ಯಕ್ಷವಾಗಿ ಒಂದು ಮೆಡಿಸಿನ್ ಕೊಡೋಕೆ ಸಾಧ್ಯವಿಲ್ಲ. ಯಾವುದರಲ್ಲಿ, ಹೋಮಿಯೋಪತಿಯಲ್ಲಿ. ಅದು ಮಾಡರ್ನ್ ಮೆಡಿಸಿನ್ ಅಲ್ಲಿ ಆತರ ಕೊಡ್ತಾ ಇರ್ತಾರೆ, ಆದ್ರೆ ಅದರಿಂದ ಬೇರೆ ಬೇರೆ ಪರಿಣಾಮ. ಸೊ ಆದ್ರೆ ಇಲ್ಲಿ ರೋಗ ಲಕ್ಷಣಗಳು ಪೂರ್ತಿ ಅರ್ಥ ಮಾಡ್ಕೋಬೇಕು, ರೋಗಿನ ಪೂರ್ತಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ರೋಗಿಗ್ ಮದ್ದಿದೆ, ರೋಗಗಳಿಗೆ ಮದ್ದಿಲ್ಲ, ಅದು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಈಗ ಈ ತರ ನೋಡುವಾಗ ಏನಾಗತ್ತೆ, ಸೊ ಆ ಮಾನಸಿಕ ಪರಿವರ್ತನೆ ಮತ್ತೆ ನಿದ್ರೆ ಹೇಗಿದೆ ಅವ್ರಿಗೆ ಅಲ್ವಾ, ಮಲ ವಿಸರ್ಜನೆ ಹೇಗಾಗ್ತಾ ಇದೆ, ಪ್ರತಿಯೊಂದು ಅರ್ಥ ಮಾಡ್ಕೋಬೇಕು ನಾವು. ಅದ್ರ ಬಗ್ಗೆ ಪೂರ್ತಿ ಅರ್ಥ ಮಾಡ್ಕೊಂಡಿದ್ರೆ ಅವಾಗ ನಾವು ಕೊಡುವಂತ ಮೆಡಿಸನ್ ಸಾರೂಪ್ಯವಾಗಿರುತ್ತೆ, ಸೌಮ್ಯವಾಗಿರುತ್ತೆ. ಸೊ ಖಂಡಿತವಾಗಿ ಅವರು ಒಳಗಿರುವಂತ ಯಾವುದೇ ಒಂದು ಮಧುಮೇಹ ಇಟ್ಕೊಳ್ಳಿ, ಆ ಮಧುಮೇಹಕ್ಕೂ ಅಷ್ಟೇ
ಇವೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ಆ ಮಧುಮೇಹನು ಅಂದ್ರೆ ಆ ಮಧುಮೇಹ ಅಂತ ವ್ಯಾಧಿ, ಈ ಡಯಾಬಿಟಿಸ್ ಅಂತ ವ್ಯಾಧಿನೂ ಸಂಪೂರ್ಣವಾಗಿ ತೊಲಗಿಸಬಹುದು ಸ್ನೇಹಿತರೆ. ಅದಕ್ಕೆ ಏನ್ ಸಂಶಯ ಇಲ್ಲ. ನೋಡಿ, ಮಧುಮೇಹ ಬಂದಿರುವಂತ ಒಂದು ರೋಗಿಗೆ ಅವ್ರಿಗೆ ಈ ಎರಡು ಪಾದಗಳ ಉರಿ ಬರ್ತಾ ಇದೆ. ಸೊ ಇನ್ನೊಂದು ದೇಹದಂದು ಅಷ್ಟೇ, ತುಂಬಾ ಬಿಸಿಲಾಗ್ತಾ ಇರ್ತದೆ, ಉಷ್ಣತೆ ಹೆಚ್ಚಾಗ್ತಾ ಇರ್ತದೆ, ಆಯಾಸ ಹೆಚ್ಚಾಗ್ತದೆ. ಈ ಈ ಕಣ್ಣು ಅಷ್ಟೇ, ಈ ಎರಡೂ ಕಣ್ಣುಗಳು ಸ್ವಲ್ಪ ಉರಿ ಬರೋದು ಅಲ್ವಾ, ಇದೆಲ್ಲ ಆಗ್ತಾ ಇರ್ತದೆ. ಮತ್ತೆ ಹೆಚ್ಚು ಬಾಯಾರಿಕೆ ಆಗ್ತಾ ಇರ್ತದೆ. ಸೊ ಈ ಕಣ್ಣುಗಳು ಎರಡು ಕೆಂಪಾಗಿರ್ತದೆ ಹೇಳ್ಬೇಕಾದ್ರೆ. ಆಮೇಲೆ ಈ ಕಣ್ಣುಗಳಿಂದ ನೀರು ಸುರಿತಾ ಇರ್ತದೆ. ಸೊ ಇಂಥ ಲಕ್ಷಣಗಳು ನಾವು ನೋಡ್ತಾ ಇರ್ತೀವಿ. ಆಮೇಲೆ ಈ ಕಣ್ಣು ರೆಪ್ಪೆಗಳು ಸ್ವಲ್ಪ ಅಲ್ಲಿ ಒಂಥರ ಅಂದ್ರೆ ಇಚ್ಚಿಂಗ್ ಆಗ್ತಾ ಇರ್ತದೆ ಅಲ್ವಾ. ಇಂಥ ಲಕ್ಷಣಗಳಿರುವಾಗ ಒಂದು ಮೆಡಿಸಿನ್ ಇದೆ ಅದೇನಂತಂದ್ರೆ ಎಪಿಸ್ ಮೆಲಿಟಸ್ ಅಂತ ಒಂದು ಒಂದು ಮೆಡಿಸಿನ್ ಇದೆ. ಯಾವುದು? ಹೋಮಿಯೋಪತಿಯಲ್ಲಿ. ಹೇಳ್ಬೇಕಂದ್ರೆ ಇದೊಂದು ಲಕ್ಷಣಗಳಿಗೆ ಮಧುಮೇಹ ವ್ಯಾಧಿ, ಒಬ್ರಿಗೆ ಬಂದಿರುವಂತ ಮಧುಮೇಹ ವ್ಯಾಧಿ ಈ ಲಕ್ಷಣಗಳ ಜೊತೆಗೆ ಅದಕ್ಕೊಂದು ಮೆಡಿಸನ್ ನೋಡಿ. ಆಮೇಲೆ ಇನ್ನೊಂದು ಮಧುಮೇಹ ರೋಗಿಗೆ ತಲೆನೋವು ಹೆಚ್ಚು ಬರ್ತಾ ಇದೆ. ಸೊ ಹೇಳ್ಬೇಕಂದ್ರೆ ದೇಹದೆಲ್ಲ ಸ್ವಲ್ಪ ನೋವುಗಳು ಹೆಚ್ಚಾಗ್ತಾ ಇದೆ. ಅವ್ರಿಗೆ ಸ್ವಲ್ಪ ಮರ್ದನ ಮಾಡಿದ್ರೆ ತುಂಬಾ ಹಾಯಾಗಿರ್ತದೆ. ಮರ್ದನ ಅಂದ್ರೆ ಮಸಾಜ್ ಮಾಡಿದ್ರೆ ತುಂಬಾ ಹಾಯಾಗಿ ಫೀಲ್ ಆಗ್ತಾರೆ. ಸೊ ಈ ತರ ತೀವ್ರ ದಾಹ ಆಗ್ತಾ ಇದೆ, ಅಂದ್ರೆ ಒಂಥರ ಬಾಯಾರಿಕೆ ಹೆಚ್ಚಾಗ್ತಾ ಇದೆ. ಇನ್ನೊಂದು ಅವರು ತಣ್ಣೀರು ಕುಡಿಯೋಕೆ ಇಷ್ಟಪಡ್ತಾ ಇರ್ತಾರೆ. ಇವ್ರಿಗೆ ಮೂತ್ರ ಹೋಗಿದ್ರೆ ಅವಾಗ ಸ್ವಲ್ಪ ಅವ್ರಿಗೆ ವಿರಾಮ ಅಂತ ಅನ್ಸ್ತದೆ ಮೂತ್ರ ಹೋದ್ರೆ. ಸೊ ಆ ಮೂತ್ರ ಜಾಸ್ತಿ ಹೋಗ್ತಾ ಇರುವಾಗ ಅವ್ರಿಗೆ ಮೂತ್ರದಲ್ಲಿರುವಂತ ಆ ಉರಿ ಹೆಚ್ಚಾಗ್ತದೆ. ಆ ಉರಿ ಎಲ್ಲ ಕಡಿಮೆ ಆಗ್ತಾ ಬರ್ತದೆ. ಅವ್ರಿಗೆ ಸ್ವಲ್ಪ ಹಾಯಾಗಿ ಫೀಲ್ ಆಗ್ತಾ ಇರ್ತಾರೆ. ಇಂಥ ಮಧುಮೇಹ ಲಕ್ಷಣಗಳಿರುವಂತ ಈ ವ್ಯಕ್ತಿಗೆ ಈ ಬ್ರಯೋನಿಯಾ ಅಂತ ಅದ್ಭುತವಾದ ಕೆಲಸ ಮಾಡಿ ಅವರು ಒಳಗಿರುವಂತ ಈ ಎಲ್ಲಾ ಬಾಧೆಗಳನ್ನು ತೀರಿಸ್ತದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಸೊ ಈ ತರ ನೋಡ್ತಾ ಹೋದ್ರೆ ಸ್ನೇಹಿತರೆ, ಸೊ ಲಕ್ಷಣಗಳ ಆಧಾರ ಆಗಿ ಮಾಡ್ತಾರಂತ ಈ ಪರಿಹಾರಗಳು ನಾವು ಖಂಡಿತವಾಗಿ ಹೋಮಿಯೋಪತಿಯಲ್ಲಿ ನೋಡಕ್ಕೆ ಪ್ರಯತ್ನ ಮಾಡುವ ಸ್ನೇಹಿತರೆ. ಅದಕ್ಕೋಸ್ಕರನೇ ಪ್ರತಿಯೊಂದು ಅಷ್ಟೇ, ಯಾವುದೇ ನಮ್ಮ ಈ ಹೋಮಿಯೋಪತಿಯಲ್ಲಿ ನಾವು ದೀರ್ಘಕಾಲಿಕ ವ್ಯಾಧಿಗಳಿಗೆ ನಾವು ಯಾವುದೇ ರೀತಿಯಲ್ಲಿ ಇದು ಕೊಡ್ತಾ ಇದ್ವಿ ಅಂದ್ರೆ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅಂದ್ರೆ ಇವೆಲ್ಲ ನಾವು ಗಮನ ಇಟ್ಕೊಂಡೇ ನಾವು ಕೊಡ್ಬೇಕಾಗತ್ತೆ. ಸೊ ಈ ದೀರ್ಘಕಾಲಿಕ ಕಾಯಿಲೆಗಳು ಅಂದ್ರೆ ಅಲರ್ಜಿಯಿಂದ ಬರ್ಬೋದು, ಸಾಂಕ್ರಾಮಿಕ ಆಗ್ಬೋದು, ಸ್ವಯಂ ನಿರೋಧಕ ವ್ಯವಸ್ಥೆ ಕಡಿಮೆ ಆಗಿಂತ ಬರ್ಬೋದು ಅಲ್ವಾ, ಮಾನಸಿಕವಾಗಿ, ಶಾರೀರಿಕವಾಗಿ. ಸೊ ಇವೆಲ್ಲಾನು ಇಂಥ ಬೇರೆ ಬೇರೆ ಕಾರಣಗಳಿಂದ ಇಂಥ ರೋಗಗಳು ಉತ್ಪನ್ನ ಆಗ್ತಾ ಇರ್ತದೆ. ಯಾವುದು ದೀರ್ಘಕಾಲಿಕ ವ್ಯಾಧಿಗಳು ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ. ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಸೊ ಇದು ಪ್ರಕಾರ ಈ ಹೋಮಿಯೋಪತಿಯಿಂದ ಮೊದಲನೇ ಅಂದ್ರೆ ಯಾವುದೇ ಒಂದು ವ್ಯಕ್ತಿನ ಅರ್ಥ ಮಾಡ್ಕೋಬೇಕಾದ್ರೆ ಅವರು ಭಯಗಳು, ದುಃಖಗಳು, ಸೊ ಪ್ರತಿಯೊಂದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆಹಾರದ ಬಗ್ಗೆ ಅರ್ಥ ಮಾಡ್ಕೋಬೇಕಾಗತ್ತೆ, ನಿದ್ದೆ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಲ್ವಾ. ಸೊ ಪ್ರತಿಯೊಂದು ಅರ್ಥ ಮಾಡ್ಕೊಂಡು ಇನ್ನೊಂದು ಆನುವಂಶಿಕ ಅಂಶಗಳ ಅರ್ಥ ಮಾಡ್ಕೋಬೇಕು. ಅಂದ್ರೆ ಅವ್ರು ಜೆನೆಟಿಕಲ್ ಆಗಿ ಏನೇನಿತ್ತು ಅವ್ರ ಮನೆಯಲ್ಲಿ ಅಂತದ ಅರ್ಥ ಮಾಡ್ಕೋಬೇಕು. ಮತ್ತೆ ಲೈಂಗಿಕ ಸಂಬಂಧಿತ ವಿಷಯಗಳ ಅರ್ಥ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಅರ್ಥ ಮಾಡ್ಕೊಂಡು ಅದು ಪ್ರಕಾರ ಪೂರ್ಣವಾಗಿ ಅಂದ್ರೆ ಈ ಭಾವನಾತ್ಮಕ ವಿಷಯಗಳನ್ನು ಸಹ ಅಂದ್ರೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 1-2 ಗಂಟೆ ಕಾಲ ಆಗತ್ತೆ ಅವ್ರನ್ನ ಅರ್ಥ ಮಾಡ್ಕೋಬೇಕಾದ್ರೆ, ಒಂದು ವ್ಯಕ್ತಿನ ಅರ್ಥ ಮಾಡ್ಕೋಬೇಕಾದ್ರೆ. ಆ ತರ ನಾವು ಟ್ರೀಟ್ಮೆಂಟ್ ಕೊಟ್ರೆ ಈ ದೀರ್ಘಕಾಲದ ವ್ಯಾಧಿಗಳನ್ನು ಖಂಡಿತವಾಗಿ ಗುಣಪಡಿಸ್ಕೋಬಹುದು. ಇಲ್ಲ ಅಂದ್ರೆ ಯಾವುದೇ ರೀತಿಯಲ್ಲಿ ನಾವು ಅದನ್ನು ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಪರಿಣಾಮ ಆಗ್ತಾ ಇದೆ ಅಂದ್ರೆ ಒಂದು ಚರ್ಮ ವ್ಯಾಧಿ ಬಂದಿರೋದಕ್ಕೂ ಕಾರಣ ಇದೆ. ನಾವು ಈಗಾಗಲೇ ಹೇಳಿದ್ವಲ್ಲ, ನಮ್ಮ ಪ್ರಾಣಮಯ ಕೋಶದಲ್ಲಿ ಆಗ್ತಾರಂತ ವಿಸರ್ಜನೆ ಅದೆಲ್ಲ ಆಚೆ ಕಡೆ ಬರ್ತದೆ. ಅದು ನಾವು ಸರಿಯಾದ ಅರ್ಥ ಮಾಡ್ಕೊಂಡಿಲ್ಲ, ಬೇರೆ ಬೇರೆ ಸ್ಟ್ರಾಂಗ್ ಮೆಡಿಸಿನ್ ತಗೊಂಡಕ್ ಹೋದ್ರೆ ಅಡ್ಡ ಪರಿಣಾಮ ಹೆಚ್ಚಾಗುತ್ತೆ ಸ್ನೇಹಿತರೆ. ಸೊ ಎಲ್ಲಾ ದೀರ್ಘಕಾಲದ ಕಾಯಿಲೆಗಳಿಗೆ ಸೊ ಹೇಳ್ಬೇಕಂದ್ರೆ ಹೊರಗಿನಿಂದ ಮಾಲಿನ್ಯದ ಪರಿಣಾಮ ಅಂದ್ರೆ ಖಂಡಿತವಾಗಿ ಯಾವುದೇ ಒಂದು ದೀರ್ಘಕಾಲಿಕ ವ್ಯಾಧಿ ಬಂದಿ ಅಂದ್ರೆ ಬೇರೆ ಬೇರೆ ಕಾರಣಗಳಿರ್ತದೆ ಖಂಡಿತವಾಗಿ. ಸೊ ಈ ತರ ನಾವು ಈ ಚಿಕಿತ್ಸೆ ಮಾಡಿಕೊಂಡು ಈ ಎಲ್ಲಾ ವ್ಯಾಧಿಗಳನ್ನು ಗುಣಪಡಿಸ್ಕೊಳ್ಳುವಂತ ಅವಕಾಶ ನಮ್ಮ ಹೋಮಿಯೋಪತಿ ಕೊಡುತ್ತೆ. ಸೊ ಖಂಡಿತವಾಗಿ ಇದನ್ನು ನಿಮ್ಗೆ ಅರ್ಥ ಆಗಿದ್ರೆ ಇವಾಗಿಂದ ಯಾವುದೇ ದೀರ್ಘಕಾಲಿಕ ವ್ಯಾಧಿ ಇದ್ರೆ ಖಂಡಿತವಾಗಿ ಅದಕ್ಕೆ ಸಮಯ ಕೊಟ್ಟು ಸೊ ವೇಗವಂತವಾಗಿ ಇದಾಗಬೇಕು ಅಂತ, ಸೊ ಅತಿ ಶೀಘ್ರವಾಗಿ ನಾವು ಗುಣಪಡಿಸ್ಕೋಬೇಕಂತ ಆ ತರ ಮಾಡ್ಕೋಬಾರ್ದು. ಸ್ವಲ್ಪ ಸಮಯ ಕೊಟ್ಟು ದೇಹಕ್ಕೆ, ಅದರಿಂದ ನಾವು ಅಂತ ಕಾಲಗಳಿಂದ ನಾವು ಆಚೆ ಕಡೆ ಬರ್ಬೋದು. ಇದಕ್ಕೂ ಬೇರೆ ಬೇರೆ ಪರಿಹಾರಗಳು ಹೇಳಿದ್ವಿ. ಮೂತ್ರ ಚಿಕಿತ್ಸೆ ಇದೆ ನಮ್ಗೆ ಗೊತ್ತಿರುವಂತದ್ದು. ಅಂತ ಯಾವುದೇ ದೀರ್ಘಕಾಲಿಕ ವ್ಯವಸ್ಥೆ ಇದ್ರೆ ಸ್ವಯಂ ಮೂತ್ರ ಚಿಕಿತ್ಸೆ ಮಾಡಕ್ಕೆ ಎಲ್ಲಾರು ಮಾಡಕ್ ಸಾಧ್ಯವಾಗ್ತಾ ಇಲ್ಲ. ಎಲ್ಲಾರು ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು, ಆದ್ರೆ ಮಾಡ್ಕೊಂಡಿದ್ರೆ ಅತ್ಯುತ್ತಮ. ಇನ್ನು ಬೇರೆ ಯಾವ ಪರಿಹಾರಗಳು ಬೇಕಾಗಿಲ್ಲ.
ಆದ್ರೆ ಮಾಡೋಕ್ ಸಾಧ್ಯವಿಲ್ಲ ಅಂದ್ರೆ ಇಂಥ ಹೋಮಿಯೋಪತಿ ಅಂತ ವ್ಯವಸ್ಥೆ ನಾವು ಆ ಅದನ್ನು ಅಪ್ರೋಚ್ ಆಗಿ ಅದರಿಂದ ನಾವು ಖಂಡಿತವಾಗಿ ಪರಿಹಾರಗಳು ತಗೋಬಹುದು ಸ್ನೇಹಿತರೆ. ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದೀರ್ಘಕಾಲಿಕ ವ್ಯಾಧಿಗಳಿಗೆ ಹೋಮಿಯೋಪತಿ ಹೇಗೆ ಸಹಾಯ ಮಾಡತ್ತೆ ಅಂತ ಉದಾಹರಣೆಗಳಿಂದ ತಿಳ್ಕೊಂಡಿದ್ವಿ. ಖಂಡಿತವಾಗಿ ನಾವೆಲ್ಲ ಇದು ಪಾಲನೆ ಮಾಡಕ್ಕೆ ಇದು ಪ್ರಯತ್ನ ಮಾಡೋಣ ಸ್ನೇಹಿತರೆ.